ನೋಡಿ, ಕೆರೆಯಲ್ಲಿ ಸಿಲ್ಕಾಕೊಂಡು ಕಾಡಾನೆ ನರಳಾಟವನ್ನು ಅನುಭವಿಸ್ತಾ ಇದೆ. ತಿತಿಮತಿ ಸಮೀಪದ ಕನ್ನಂಬಾಡಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕೆರೆಯಿಂದ ಹೊರಬರಲಾಗದೆ ಒಂಟಿ ಸಲಗ ಪರದಾಡ್ತಾ ಇದೆ. ಕೆರೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಕಾಡಾನೆ. ನೋಡಿದ್ರೆ ಗಾಯಗೊಂಡಿರಬಹುದು ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಸ್ಥಳಕ್ಕೆ ಈಗ ಸ್ಟಿಲ್ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದಿಲ್ಲ. ಹಾಗಾಗಿ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅರಣ್ಯ ಇಲಾಖೆಯ ಅಧಿಕಾರಿಗಳ ಕರ್ತವ್ಯ ಏನು? ಯಾವುದೇ ರೀತಿಯಂತಹ ಪರಿಸ್ಥಿತಿ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ತಕ್ಷಣ ಬರಬೇಕು. ವಿಚಾರ ಮುಟ್ಟಿರುತ್ತೆ. ಯಾಕಂದ್ರೆ ಸ್ಥಳೀಯರು ಅಲ್ಲಿದ್ದಾರೆ ಅಂತ ಅಂದ್ರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ವಿಚಾರ ಮುಟ್ಟಿರುತ್ತೆ. ಇಷ್ಟು ಕಾಲಾವಕಾಶ ಬೇಕಾ ಬರೋದಕ್ಕೆ? ಆ ಮೂಕ ಪ್ರಾಣಿ ಒದ್ದಾಡ್ತಾ ಇದೆ, ಬಿದ್ದೋಗ್ಬಿಟ್ಟಿದೆ ಒಳಗಡೆ, ಮೋಸ್ಟ್ಲಿ ಗಾಯ ಆಗಿದೆ ಅನ್ಸುತ್ತೆ. ಹಾಗಾಗಿ ಎದ್ದೇಳೋದಕ್ಕೂ ಕೂಡ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಆನೆಯನ್ನ ಎತ್ತೋದಕ್ಕಂತೂ ಆಗೋದಿಲ್ಲ. ಅವ್ರಿಗೂ ಒಂದು ರೀತಿಯ ಭಯ ಇರುತ್ತೆ. ಅದನ್ನ ಎತ್ತೋದಕ್ಕೆ ಬೇಕಾಗಿರುವಂತಹ ಒಂದಷ್ಟು ಸಲಕರಣೆಗಳು ಬೇಕಾಗುತ್ತೆ. ಅದ್ಯಾವುದು ಕೂಡ ಸ್ಥಳೀಯರ ಬಳಿ ಇರೋದಿಲ್ಲ. ಹಾಗಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಈ ಮಾಹಿತಿಯನ್ನ ಮುಟ್ಟಿಸಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ತಿತಿಮತಿ ಸಮೀಪದ ಕನ್ನಂಬಾಡಿಯಲ್ಲಿ ನಡೆದಿರುವಂತಹ ಘಟನೆ ಇದು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಆನೆ ಒಂಟಿ ಸಲಗ ಅಂತ ಹೇಳ್ತಿದ್ದಾರೆ. ಒಂಟಿ ಸಲಗ ಹೋಗಿದೆ. ಆ ಸಂದರ್ಭದಲ್ಲಿ ಅದರೊಳಗಡೆ ಕೆರೆ ಒಳಗಡೆ ಬಿದ್ದೋಗ್ಬಿಟ್ಟಿದೆ. ಬಟ್ ಆದ್ರೆ ಅದಕ್ಕೆ ಎದ್ದು ಬರೋದಕ್ಕೆ ಆಗ್ತಾ ಇಲ್ಲ. ಮೋಸ್ಟ್ಲಿ ಅದಕ್ಕೆ ಏಟಾಗಿದೆ, ಗಾಯ ಆಗಿರಬಹುದು. ಹಾಗಾಗಿ ಇಂತಹ ಪರಿಸ್ಥಿತಿನಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಬೇಗ ಸ್ಪಂದಿಸ್ತಿಲ್ಲ ಅಂತ ಹೇಳಿ ಅಲ್ಲಿನ ಸ್ಥಳೀಯ ಜನರೇನಿದ್ದಾರೆ, ಸ್ಥಳೀಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೈಕಲ್ ಜಾರಿ ಹೋದ್ರೆ ಸರ್ನು ಪತ್ತಗೊಂತ ಕೈಲಿ ಬಿಡೋದು. ಪತ್ತಗೊಂತ ಕೈಲಿ ಪತ್ತಗೊಂತ ಕೈಲೆ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ತಿತಿಮತಿ ಸಮೀಪ ಇರುವಂತಹ ಒಂದು ಜಾಗದಲ್ಲಿ ಒಂಟಿ ಸಲಗ ಓಡಾಡುವಂತಹ ಸಂದರ್ಭದಲ್ಲಿ ಅಪ್ಪಿತಪ್ಪಿ ಕೆರೆಗೆ ಬಿದ್ದೋಗ್ಬಿಟ್ಟಿದೆ. ಬಟ್ ಅದಕ್ಕೆ ಎದ್ದೇಳೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಆಕ್ರೋಶವನ್ನ ಅಲ್ಲಿನ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ರು. ನಾವು ಆ ದೃಶ್ಯದಲ್ಲಿ ನೋಡ್ತಿರುವಂತಹ ಸಂದರ್ಭದಲ್ಲೂ ಅಲ್ಲಿನ ಸ್ಥಳೀಯರು ಮಾತಾಡ್ತಿರುವಂತಹ ಒಂದಷ್ಟು ಮಾತುಗಳನ್ನ ನಾವು ಕೇಳಿಸ್ಕೊಂಡ್ವಿ. ಮೋಸ್ಟ್ಲಿ ಕಾಲ್ ಜಾರಿ ಬಿದ್ದೋಗಿರ್ಬೇಕು ಅಥವಾ ಇನ್ನೇನೋ ಆಗಿರ್ಬೇಕು ಅಂತ ಹೇಳಿ ಅವ್ರವ್ರು ಮಾತಾಡ್ಕೊಳ್ತಾ ಇದ್ರು. ಎನಿವೇ ಬಿದ್ದೋಗ್ಬಿಟ್ಟಿದೆ. ಬಟ್ ಅದನ್ನ ಹೊರಗಡೆ ತರೋದು ಹೇಗೆ? ಯಾರು ಹೆಲ್ಪ್ ಮಾಡಬೇಕು? ಅರಣ್ಯ ಇಲಾಖೆ ಏನ್ ಮಾಡ್ತಾ ಇದೆ? ಯಾಕಿಷ್ಟೊಂದು ನಿರ್ಲಕ್ಷ್ಯ? ಮೂಕ ಪ್ರಾಣಿಗಳ ಬಗ್ಗೆ ನೋಡ್ಕೋಬೇಕಂತಾನೆ ತಾನೇ ಅರಣ್ಯ ಇಲಾಖೆ ಇರುವಂತದ್ದು. ಬಟ್ ಆದ್ರೆ ಯಾಕಿಷ್ಟು ಲೇಟ್ ಆಗಿ ಸ್ಪಂದಿಸ್ತಾ ಇದೆ ಅನ್ನುವಂತಹ ಆಕ್ರೋಶ ಅಲ್ಲಿನ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಪ್ರಶ್ನೆಯೂ ಅಷ್ಟೇ. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ತಲುಪಿದ್ರು ಕೂಡ ಯಾಕೆ ಇಷ್ಟು ನಿಧಾನವಾಗಿ ಬರ್ತಾ ಇದ್ದಾರೆ? ಅದನ್ನ ರಕ್ಷಣೆ ಮಾಡುವಂತಹ ಕಾರ್ಯ ಯಾಕೆ ಬೇಗ ಆಗ್ತಾ ಇಲ್ಲ, ತ್ವರಿತವಾಗಿ ಆಗ್ತಿಲ್ಲ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ.